ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ನನ್ನ ಕೆಲಸ ಡೈಲಿ ಯಾವ ರೀತಿ ಶುರು ಆಗುತ್ತೋ ಇವತ್ತು ಕೂಡ ಅದೇ ರೀತಿಯಾಗಿ ಶುರು ಆಯಿತು ಅಂತಲೇ ಹೇಳ್ಬೋದು. ಕುಡಿಯೋದಕ್ಕಂತೂ ಸ್ವಲ್ಪನೂ ನೀರು ಇರಲಿಲ್ಲ. ಸೊ ಅದಕ್ಕೆ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕೊಟ್ಟು ಕಳಿಸ್ದೆ. ನಮ್ಮ ಯಜಮಾನ್ರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಹಾಗೆ ನೀರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ನೀರು ತೊಗೊಂಡು ಬಂದಿದ್ದಾಯಿತು. ನಾವು ಕುಡಿಯೋದಕ್ಕೆ ಒಂದಿನ ಬಿಟ್ಟು ಒಂದಿನ ಬೇಕೇ ಬೇಕಿತ್ತು. ಅದು ಇತ್ತೀಚೆಗಂತೂ ತುಂಬಾ ಸೆಕೆ ಇದ್ದಿದ್ದರಿಂದ ಬೇಕೇ ಬೇಕಿತ್ತು. ಫುಲ್ಲು ನೀರು ಖಾಲಿ ಆಗಿಬಿಡ್ತಿತ್ತು. ಬೇಸಿಗೆ ಟೈಮಲ್ಲಂತೂ ಊಟ ಸೇರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನೀರು ಮಾತ್ರ ಅಷ್ಟೇ ಖಾಲಿ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ಚಳಿ ವಾತಾವರಣ ಸ್ಟಾರ್ಟ್ ಆಗ್ತಿದೆ, ಮಳೆ ಬರ್ತಿದೆ, ನೀರು ಅಷ್ಟು ಖಾಲಿ ಆಗಲ್ಲ. ಸೊ ಆದರೂ ಕೂಡ 2 ದಿನಕ್ಕೆ ಒಂದೊಂದ್ಸಲ ತೊಗೊಂಬರ್ತಾರೆ. ಇವಾಗ ಫಸ್ಟ್ ಆದರೆ ಒಂದಿನ ಬಿಟ್ಟು ಒಂದಿನ ಜಸ್ಟ್ ಕುಡಿಯೋದಕ್ಕಷ್ಟೇ ಅಲ್ವಾ ನಾವು ಅದನ್ನು ಯೂಸ್ ಮಾಡೋದು. ಇನ್ನು ಅಡುಗೆಗೆಲ್ಲ ನಮ್ಮದು ಕೆಳಗಡೆ ಫ್ಲೋರಲ್ಲೇ ಇದು ಕಾವೇರಿ ವಾಟರ್ ಬರುತ್ತೆ, ಅದನ್ನು ಹೋಗಿ ತೊಗೊಂಡು ಬರ್ತೀನಿ. ಒಂದು ಬಿನ್ಗೆ ತೊಗೊಂಬಂದರೆ ಸಾಕು ನನಗೆ, ಒಂದಿನಕ್ಕೆಲ್ಲ ಆಗುತ್ತೆ ಅಡುಗೆಗೆ. ಒಂದಿನ ಬಿಟ್ಟು ಒಂದಿನ ಕಾವೇರಿ ವಾಟರ್ ಕೂಡ ಬರುತ್ತೆ. ನೀರು ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತಲೇ ಹೇಳ್ಬೋದು. ಇನ್ನು ನೀರು ತೊಗೊಂಬಂದು ಕೊಟ್ಬಿಟ್ಟು ನಾನು ಮಿಷಿನ್ಗೆ ಬಟ್ಟೆ ಹಾಕ್ತೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ಇನ್ನು ಈಗ ಮಳೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಇತ್ತೀಚೆಗೆ ಬಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ. ಸೊ ಹಂಗೇ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಅದು ಇದು ಕೆಲಸ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಸೊ ಬಂದುಬಿಟ್ಟು ಸುಮಾರು ದಿನವೇ ಆಗಿತ್ತು ನಾವು ಈ ಥರ ಕೂತ್ಕೊಂಡು ಮಾತಾಡಿ. ಅವ್ರು ಬಂದರೂ ಕೂಡ ಏನೇನಾದರೂ ಒಂದೊಂದು ಕೆಲಸಗಳಿದ್ದೇ ಇರುತ್ತೆ. ಪಾಪ ಅವರು ಎಷ್ಟೇ ಸಾಕಾಗಿ ಬಂದರೂ ಕೂಡ ನಾನು ಅಷ್ಟು ಸಾಕಾಗಿ ಬಂದಿದ್ದೀನಿ, ನನಗೆ ರೆಸ್ಟೇ ಇಲ್ಲ ಮನೇಲಿ ಅಂತಲೂ ಹೇಳಲ್ಲ. ನಾನು ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮನೇಲೂ ಹೇಳಿದ್ರು ಕೂಡ ಒಂದು ಖುಷಿಯಿಂದ ಮಾಡ್ತಾರೆ. ನಿಜವಾಗ್ಲೂ ಒಂಥರ ಗ್ರೇಟ್ಫುಲ್ ಅಂತ ಅನಿಸುತ್ತೆ. ಅವ್ರ ಥರ ನಮ್ಮ ಕೈಲಿ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ನಾವು ಮನೇಲಿ ಇದ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಿದ್ರು ನಾವು ಅದು ನೋವು ಇದು ನೋವು ಅಂತ ಹೇಳೋದು ಮಾತ್ರ ತಪ್ಪಲ್ಲ. ಬಟ್ ಅವರು ಹೊರಗಡೆನೂ ಮಾಡ್ಕೊಂಬಂದು ಅದರಲ್ಲೂ ನಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿ ನಮಗೇನಾದರೂ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಅದನ್ನು ಕೇರ್ ಮಾಡ್ತಾರೆ, ಮಕ್ಕಳನ್ನು ಕೇರ್ ಮಾಡ್ತಾರೆ. ನಿಜವಾಗ್ಲೂ ಒಂಥರ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ನಮ್ಮ ಯಜಮಾನ್ರಿಗೆ ನಿಜವಾಗ್ಲೂ 2 ಕೈನೂ ಎತ್ತು ಮುಗಿಬೇಕು. ನಿಜವಾಗ್ಲೂ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಸೊ ಈ ಸುಮಾರು ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಫೋನಲ್ಲೂ ಕೂಡ ಸರಿಯಾದ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಅವ್ರಿಗೆ ರೆಸ್ಟ್ ಟೈಮ್ ಒಂದು 2 ಅವರ್ಸ್ 2.5 ಅವರ್ಸು ರೆಸ್ಟ್ ಕೊಡ್ತಾರೆ ನಮ್ಮ ಯಜಮಾನ್ರಿಗೆ ಹೋಟೆಲಲ್ಲಿ. ಸೊ ಆ ರೆಸ್ಟ್ ಟೈಮಲ್ಲಿ ಫೋನ್ ಮಾಡಿದಾಗ ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಬಟ್ ಈಗಂತೂ ಒಂದು ಹುಡುಗ ಹೊರ್ಟೋಗಿದ್ದಾನೆ ಎಲ್ಲೋ. ಅವ್ರು ಹೋಗಿರೋದಕ್ಕೆ ಇವ್ರಿಗೆ ಸ್ವಲ್ಪ ಓಟಿ ಅದು ಇದು ಅಂತ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಫೋನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಮಾಡಿದ್ರೂ ಕೂಡ ಜಸ್ಟ್ ಒಂದು 2 ಮಾತು ಅಷ್ಟೇ, ಸರಿ ಆರ್ಡ್ರು ಬಂತು ಇಟ್ಬಿಡ್ತೀನಿ ಅಂತೇಳ್ಬಿಟ್ಟು ಇಟ್ಬಿಡ್ತಾರೆ. ಆ ರೀತಿ ಮಾಡ್ತಾಯಿದ್ರು. ಸೊ ಈ ಥರ ಕೂತ್ಕೊಂಡು ಇತ್ತೀಚೆಗೆ ಮಾತಾಡಿ ತುಂಬ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತಂತೂ ಒಂಥರ ಕೂತ್ಕೊಂಡು ಮಾತಾಡಿದ್ದಕ್ಕೂ ಒಂದು ಸಮಾಧಾನ ಆಯಿತು. ಇನ್ನು ನನಗೆ ಟೈಮ್ ಇದೆ, ಪರವಾಗಿಲ್ಲ, ಇವತ್ತು ಸ್ವಲ್ಪ ಹೊತ್ತು ಕೂತ್ಕೋತೀನಿ, ನೀನು ಹೇಳ್ತಾ ಇದೆಯಾ ಅಲ್ವಾ ನನಗೆ ಟೈಮೇ ಕೊಡ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರು. ನಿಜವಾಗ್ಲೂ ಒಂಥರ ಮನ್ಸಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಟ್ರಿಪ್ಗೆ ಹೋಗಿ ಬಂದಿದ್ದಷ್ಟೇ ಲಾಸ್ಟು ನಾವು. ಅದಾದಮೇಲೆ ಅವ್ರಿಗೆ ನಾನು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ನಮ್ಗೆ ಅವರು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಆ ಥರ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವರು ಹೊರಟ್ರು ಡ್ಯೂಟಿಗೆ. ಅವರು ಹೊರಟಾದ್ಮೇಲೆ ನಾನು ಮಿಷಿನ್ಗೆ ಹಾಕಿದ ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲೆ ಹಾರಾಕ್ಬಿಟ್ಟು ಆಮೇಲೆ ಬಂದಿದ್ದಾಯಿತು. ಸೊ ಇನ್ನು ನೀರಿಗೆಲ್ಲ ಈಗ ಬೇಸಿಗೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದ್ದರಿಂದ ಮೇಲ್ಗಡೆ ಇದ್ದಿದ್ದೆಲ್ಲ ಬಕೆಟ್ಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಡ್ರಮ್ಮಲ್ಲೆಲ್ಲ ನೀರು ಇಟ್ಕೊಂಡಿದೆ. ಸೊ ಇವಾಗ ಇಷ್ಟು ಇದೆ ಡ್ರಮ್ಮಲ್ಲಿ ನೀರು. ಪ್ಯಾಸೇಜ್ ಎಲ್ಲ ತೊಳ್ಕೊಳ್ಳೋದಕ್ಕೆ ದಿನ ಒಂದೊಂದು 2 ಬಿನ್ಗೆ ಎತ್ಕೊಂಡು ಪೂರ್ತಿ ಖಾಲಿ ಮಾಡ್ಕೊಬೇಕು. ಜಸ್ಟ್ ಒಂದು ಬಕೆಟ್ ಮಾತ್ರ ಒಳಗಡೆ ಇಟ್ಕೊಂಡು ಬಟ್ಟೆಗೆ ಅದು ಇದು ಹಾಕ್ಕೊಳ್ಳೋದಕ್ಕೆ ಒಂದು ಬಕೆಟ್ ಇಟ್ಕೊಂಡು ಇನ್ನು ಮಿಕ್ಕಿದ ಬಕೆಟ್ ಎಲ್ಲ ಪೂರ್ತಿ ಬೆಳಗ್ಬಿಟ್ಟು ಎಲ್ಲ ಪ್ಯಾಸೇಜಲ್ಲಿ ಹಾರಕ್ಕೆ ಇಟ್ಟಿದ್ದೀನಿ. ಅದೆಲ್ಲ ಡ್ರೈ ಆಗಿದ ತಕ್ಷಣ ಎತ್ತಿ ಮೇಲ್ಗಡೆ ಇಟ್ಕೋಬೇಕು. ಆಮೇಲೆ ಅದನ್ನು ಎಲ್ಲ ಮುಗಿಸ್ಕೊಬಿಟ್ಟೆ ಇವತ್ತೇ. ಏನಕ್ಕಂದರೆ ಈಗ ನೀರೆಲ್ಲ ಚೆನ್ನಾಗಿ ಬರ್ತಿದೆ. ಆ ಕಾರಣಕ್ಕೋಸ್ಕರ ಬಕೆಟಲ್ಲಿರೋ ನೀರಿಗೆಲ್ಲ ಒಂದೊಂದೇ ಬಕೆಟ್ ಎಲ್ಲ ಖಾಲಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಸ್ವಲ್ಪ ಫ್ರೀ ಸಿಕ್ತು. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಬಿಟ್ಟೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗನಿಗೆ ನಾವು ಬ್ಯಾಗು ನನ್ನ ಮಗನಿಗೆ ಇಬ್ರಿಗೂ ತೊಗೊಂಬಂದಿದ್ದೆ. ಸೊ ಅವನು ಇನ್ನೂ ಸ್ಕೂಲ್ ಸ್ಟಾರ್ಟಾಗಿ 1 ಮಂತ್ ಆಗೇ ಇಲ್ಲ, ಜಸ್ಟು ಒಂದು 15 ಡೇಸು ಕೂಡ ಆಗಿಲ್ಲ. ಅಷ್ಟರ ಒಳಗಡೆ ಅವನದು ಬ್ಯಾಗ್ ಪೂರ್ತಿ ಕಿತ್ತೋಗ್ಬಿಟ್ಟಿದೆ. ತುಂಬಾ ಬೇಜಾರಾಯಿತು ನನಗೆ.
ಅದು ಏನಕ್ಕೆ ಆ ಥರ ಆಗಿದೆ ಅಂತಲೇ ಗೊತ್ತಿಲ್ಲ. ಫುಲ್ಲು ಪಿಂಚ್ಕೊಳೋ ಕ್ವಾಲಿಟಿ ಚೆನ್ನಾಗಿಲ್ಲ ಅನಿಸುತ್ತೆ. ಫುಲ್ಲು ಅದು ಇದು ಗ್ರಿಪ್ ಇರೋ ಜಾಗದಲ್ಲಿ ಅದು ಹೋಗ್ಬಿಟ್ಟಿದೆ. ಸೊ ಅದು ಒಂದು ಹಳೇದೇ ಇತ್ತು. ಸೊ ಅದನ್ನೇ ಕೊಟ್ಟು ಕಳಿಸ್ದೆ. ನನ್ನ ಮಗಂದು ಬ್ಯಾಗ್ ಅದೊಂದು ಇತ್ತು, ಅದನ್ನು ನಮ್ಮ ಮನೆಯವರೇ ಅದನ್ನು ಸ್ಟಿಚ್ ಹಾಕ್ಸೋಣ ಅಂತ ಹೇಳಿದ್ರು. ಏನೂ ಕಡಿಮೆ ರೇಟ್ ಇಲ್ಲ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ. ಅವರು ಒಂದು ಜಿಪ್ಪು ಹೋಗಿತ್ತು ನನ್ನ ಮಗಂದು ಲಾಸ್ಟು ಒಂದು ಸಲ. ಆ ಜಿಪ್ಪು ನನ್ನ ಮಗಂದಲ್ಲ, ನನ್ನ ಮಗಳದ್ದು ಜಿಪ್ಪು ಹೋಗಿತ್ತು. ಸೊ ಅದನ್ನು ಹಾಕ್ಸೋದಕ್ಕೆ ಅಂತ ಕೇಳೋದಕ್ಕೆ ಹೋದರೆ ₹150 ₹200 ಕೇಳ್ತಾ ಇದ್ದಾರೆ ಅದು ಜಸ್ಟ್ ಅದು ಜಿಪ್ಪನ್ನ ಹಾಕ್ಕೊಡೋದಕ್ಕೆ. ಬಟ್ ನಾವು ಅವ್ರಿಗೇನು ಹೇಳೋದಕ್ಕಾಗಲ್ಲ. ಏನಕ್ಕಂದರೆ ಅವ್ರಿಗೂ ಆ ಥರ ಕಮಿಟ್ಮೆಂಟ್ಗಳಿರುತ್ತೆ. ಜೊತೆಗೆ ಅವರು ಅಷ್ಟು ಜಾಸ್ತಿ ಬಂಡವಾಳ ಹಾಕಿ ತಂದಿರ್ತಾರೆ. ಇತ್ತೀಚಿನ ಕಾಲದಲ್ಲಿ ನಿಜವಾಗ್ಲೂ ಅವ್ರಿಗೂ ಏನು ಕಡಿಮೆ ಬೆಲೆಗೆ ಸಿಗೋದಿಲ್ಲ. ಬಟ್ ಆದರೂ ನಮಗದು ಹೆವಿ ಕಾಸ್ಟ್ ಅಂತ ಅನಿಸುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಅದ್ರ ಬದಲಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಹೊಸ ಬ್ಯಾಗೇ ಬರುತ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ಈ ಥರ ಥಿಂಕ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಹಂಗೆ ಮಾಡಿದ್ದೆ ನನ್ನ ಮಗಳಿಗೆ. ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಬ್ಯಾಗ್ನ ಕಾಲೇಜ್ ಬ್ಯಾಗ್ ಇತ್ತು ನಮ್ಮದು, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಹೆಂಗೋ ಈ ವರ್ಷ ಕಳೆದ್ಬಿಡ್ಲಿ, ನೆಕ್ಸ್ಟ್ ಇಯರ್ಗೆ ಹೆಂಗೋ ಸ್ಟಾರ್ಟ್ ಆಗುತ್ತಲ್ಲ, ಇನ್ನೊಂದು 2 ಮಂತ್ಸ್ ಇದೆ ಅಂತ ಹೇಳ್ಬಿಟ್ಟು ಹೆಂಗೋ ತಳ್ಳಿದ್ದಾಯಿತು. ಸೊ ಇವಾಗ ಬ್ಯಾಗ್ ತೊಗೊಟ್ಟೆ. ಬಟ್ ನಿಜವಾಗ್ಲೂ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ. ಸ್ವಲ್ಪ ಕಾಸ್ಟು ಜಾಸ್ತಿ ಆದರೂ ಕೂಡ ಚೆನ್ನಾಗಿರೋದೇ ತೊಗೊಡ್ಬೇಕು ಬ್ಯಾಗು. ನಿಜವಾಗ್ಲೂ ತುಂಬಾ ಬೇಜಾರಾಯಿತು, ನಾನು ಏನಕ್ಕೆ ಈ ಥರ ತೊಗೊಟ್ಟೆ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಬ್ಯಾಗೆ ಒಂದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಅದೇ ಬ್ಯಾಗ್ಗೆ ಎಲ್ಲ ಹಾಕಿ ಕೊಟ್ಟು ಕಳಿಸಿದ್ದಾಯಿತು ಇವತ್ತು. ಸೊ ಅದು ಒಂದು ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು. ಇನ್ನು ಇವಾಗಂತೂ ಟ್ಯೂಷನ್ಗೆ ಬೇರೆ ಮಕ್ಕಳು ಹೋಗ್ತಿದ್ದಾರೆ. ಇನ್ನು ಸ್ಕೂಲಿಂದ ಮನೆಗೆ ಬಂದಿದ್ದ ತಕ್ಷಣವೇ ಯಾವ್ದು ಬೇಕೋ ಅದನ್ನು ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡು ಮನೇಲಿ ಬಟ್ಟೆಗಳನ್ನ ಇರ್ತಿದ್ರು ಮಕ್ಕಳು. ಬಟ್ ಇವಾಗ ಟ್ಯೂಷನ್ಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕಿ ಕಳಿಸ್ಬೇಕಾಗತ್ತೆ ನಾವು ಕೂಡ. ಮನೇಲಿ ಸ್ವಲ್ಪ ಮಾರ್ಕ್ ಆಗಿರೋದು, ಕರೆ ಆಗಿರೋ ಬಟ್ಟೆಗಳು, ಸ್ವಲ್ಪ ಜಸ್ಟ್ ತೂತಾಗಿರೋ ಬಟ್ಟೆಗಳಿದ್ರೂ ಕೂಡ ನಾನು ಎಸಿತಾ ಇರಲಿಲ್ಲ, ವೇಸ್ಟ್ ಮಾಡ್ತಿರ್ಲಿಲ್ಲ. ಸ್ವಲ್ಪ ದಿನ ಹಾಕ್ಕೊಳ್ಳಿ ಅಂತ ಸುಮ್ಮನಾಗ್ತಿದ್ದೆ. ಏನಕ್ಕಂದರೆ ಅದ್ರದ್ದು ಬೆಲೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಥ ಏಜಲ್ಲಿ ನಾವು ಅದನ್ನೂ ಗತಿ ಇಲ್ಲದೆ ಬದುಕಿ ಬಂದವರು. ಸೊ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಮ ಹಳೇದನ್ನು ನಾವು ಯಾವತ್ತೂ ಮರಿಬಾರ್ದು. ಸೊ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ದಿನ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡೋ ಥರ ಇದ್ದರೆ ಮಾತ್ರ ಕೊಡ್ತೀನಿ. ಬೇರೆ ಮಕ್ಕಳಿಗೆ ಟೈಟ್ ಏನಾದರೂ ಆಗೋಯಿತು ಅಂತ ಮಾತ್ರ ಬೇರೆ ಮಕ್ಳಿಗೆ ಕೊಡ್ತೀನಿ. ಡ್ಯಾಮೇಜು ಕರೆ ಏನಾದರೂ ಆಗಿತ್ತು ಅಂದರೆ ಯಾರಿಗೂ ಕೊಡೋದಿಲ್ಲ. ನಾನು ಕಾಟನ್ ಅಂದರೆ ನಾನು ಯೂಸ್ ಮಾಡ್ಕೊತೀನಿ ಕಿಚನ್ಗೆ, ಇಲ್ಲ ಅಂದರೆ ಹಾಗೆ ಎಸ್ಬಿಡ್ತೀನಿ, ಈ ಥರ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಸೆಟ್ಗಳು, ಪ್ಯಾಂಟು, ಅದಕ್ಕೆ ಟೀ ಶರ್ಟು ನನ್ನ ಮಗನಿಗೆ ನನ್ನ ಮಗಳಿಗೆ ಎಲ್ಲ ನೋಡಬೇಕಿತ್ತು. ಮತ್ತು ಹಂಗೆ ಅವ್ರದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಬಟ್ಟೆಗಳನ್ನ. ಡೈಲಿ ಪ್ಯಾಂಟ್ ಒಳಗಡೆ ಟೀ ಶರ್ಟ್ ಹಾಕಿಟ್ಬಿಟ್ರೆ ಒಂದು ಜೊತೆ ಎತ್ತಂಗೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳದೆಲ್ಲ ರೆಡಿ ಮಾಡೋಣ ಅಂತ ನೋಡಿದೆ ಕಬೋರ್ಡಲ್ಲಿ. ಸೊ ಹಂಗೆ ನನ್ನ ಬಟ್ಟೆಗಳು ಕೂಡ ನೋಡಿಕೊಂಡು ಎಲ್ಲ ನನಗೆ ಸ್ವಲ್ಪ ಪ್ಯಾಂಟ್ಗಳಿರಲಿಲ್ಲ. ಟಾಪ್ಸ್ ಅಂತೂ ತುಂಬಾ ಇದೆ, ನನಗೆ ಪ್ಯಾಂಟ್ಗಳೇ ಇಲ್ಲ. ಸೊ ಅದಕ್ಕೆ ಎಷ್ಟಿದೆ ಏನು ಲೆಗ್ಗಿನ್ಸ್ ಎಲ್ಲ ನೋಡಿಕೊಂಡು ಒಂದೆರಡು ಜೊತೆ ಪ್ಯಾಂಟ್ ತೊಗೊಳ್ಳೋಣ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೆ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ನೈಟಿಗಳೆಲ್ಲ ತೊಗೊಂಡಿದ್ದೀನಿ. ಈಗ ಸದ್ಯಕ್ಕೆ ಯಾವುದೇ ರೀತಿ ಬಟ್ಟೆಗಳಿಗಂತೂ ಒಂದು ಸ್ವಲ್ಪ ದಿನ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಆ ಕಾರಣದಿಂದಾಗಿ ಸ್ವಲ್ಪ ಇದನ್ನೇ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಂಟ್ಗಳಿರಲಿಲ್ಲ. ಸೊ ಒಂದೆರಡು ಪ್ಯಾಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ಅದೊಂದೆರಡು ಪ್ಯಾಂಟ್ ತೊಗೊಬಿಟ್ರೆ ಸರಿ ಹೋಗುತ್ತೆ. ನೈಟಿ ಮಾತ್ರ ನಾನು ನೈಟ್ ಹೊತ್ತು ಮಾತ್ರ ವೇರ್ ಮಾಡೋದು. ಒಂದೊಂದು ಸಲ ಬೆಳಗ್ಗೆ ಹೊತ್ತು ಕೂಡ ಹಾಕೋಬಿಡ್ತೀನಿ, ನನಗೆ ಕಂಫರ್ಟಬಲ್ ಅನಿಸಿಲ್ಲ ಅಂತ ಅಂದಾಗ ಡ್ರೆಸ್ಸು. ಸೊ ಆಲ್ಮೋಸ್ಟ್ ಜಾಸ್ತಿ ಇರೋದೇ ನಾನು ನೈಟಿಲಿ ಅಂತ ಹೇಳ್ಬೋದು. ಇನ್ನು ಬಟ್ಟೆ ಎಲ್ಲ ಮುಗಿಸ್ದೆ. ಸೊ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ನೀಟಾಗಿ ಕಬೋರ್ಡಲ್ಲೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾಯಿತು. ನನಗೆ ಈಸಿಯಾಗಿ ಸಿಗಬೇಕು ಡೈಲಿ, ಆ ರೀತಿಯಾಗಿ ಎಲ್ಲ ರೆಡಿ ಮಾಡಿ ನೀಟಾಗೆಲ್ಲ ಜೋಡಿಸ್ಕೊಂಡೆ. ಅದಾದಮೇಲೆ ಇನ್ನು ಅವತ್ತು ಸುಮಾರು ಒಂದು 15 ದಿನವೇ ಆಯಿತು ಅಮ್ಮ ನಾವೆಲ್ಲ ಸೇರಿ ಎಲ್ಲ ಮನೇಲಿ ಸುಮಾರು ಎಲ್ಲ ಕ್ಲೀನಿಂಗ್ ಕೆಲಸಗಳು ಪ್ರಿಪ್ರೇಷನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಾವು ಅವಾಗ ಹುಳ್ಳಿಕಾಳನ್ನ ಇದರಲ್ಲಿ ಎಲ್ಲ ನೀಟಾಗಿ ಒಂದ್ರಿ ಆಡಿಬಿಟ್ಟು ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಬೀಳುತ್ತೆ. ಸೊ ನಿಧಾನಕ್ಕೆ ಫ್ರೀ ಆದಾಗ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ನಾನು ಸೋಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಜರಡಿ ಆಡಿ ಇಟ್ಕೊಂಡಿದ್ದೆ. ಸೊ ಸಣ್ಣ ಪುಟ್ಟ ಎಲ್ಲ ಕಲ್ಲುಗಳೆಲ್ಲ ಬಿದ್ದಿದ್ದರಿಂದ ನನಗೆ ಇವತ್ತು ನಿಜವಾಗ್ಲೂ ಸೋಸೋದಕ್ಕೆ ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು. ಸೊ ಇವತ್ತು ಕೂಡ ನಾನು ಟಿ ವಿನ ನೋಡಿಕೊಂಡು ಸುಮಾರು 1 ಸೇರಷ್ಟು ಹುಳ್ಳಿಕಾಳನ್ನ ಸೋಸಿ ಇಟ್ಕೊಂಡೆ ಅಂತಲೇ
ಅಂತಲೇ ಹೇಳ್ಬೋದು. ಎಷ್ಟು ಕಲ್ಲಿತ್ತು ಅಂದರೆ ನಿಜವಾಗ್ಲೂ ಸುಮಾರು 1.5 ಸೇರು ತನಕನೇ ಎಲ್ಲನೂ ಸೋಸಿಟ್ಕೊಂಡೆ. ಆಮೇಲೆ ಕಲ್ಲು ಮಾತ್ರ ನಿಜವಾಗ್ಲೂ ನೋಡ್ತಾ ಇರ್ಬೋದು ನೀವೇ, ತುಂಬಾ ಜಾಸ್ತಿ ಕಲ್ಲಿತ್ತು. ಸೊ ಹುಳ್ಳಿಕಾಳು ಏನಕ್ಕೆ ಇಷ್ಟೊಂದು ಕಪ್ಪಾಗಿದೆ ಅಂತ ಹೇಳಿದ್ರೆ, ನಾನು ಸುಮಾರು ದಿನ ಆಗಿಬಿಟ್ಟಿದೆ ಊರಿಂದ ತೊಗೊಂಬಂದು ನೋಡೇ ಇಲ್ಲ ನಾನು. ಇನ್ನೇನೋ ಹೊಸದು ಇವಾಗ ತೊಗೊಂಬಂದಿರೋ ಹುಳ್ಳಿಕಾಳು ಸ್ವಲ್ಪ ಮಾತ್ರ ಇತ್ತು. ಅದನ್ನೆಲ್ಲ ಸೋಸ್ಕೊಂಡು ನಾನು ಇಟ್ಕೊಂಬಿಟ್ಟಿದ್ದೆ ಆಲ್ರೆಡಿ. ಸೊ ಹಳೇದು ನಾನು ನೋಡೇ ಇರಲಿಲ್ಲ. ಅವತ್ತು ನೋಡಿದಾಗ ಅಯ್ಯೋ ತುಂಬ ದಿನದ ಹಳೇದು ಇದು, ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು 3 ಸೇರು ತನಕ ಹುಳ್ಳಿಕಾಳಿತ್ತು. ಸೊ ಸದ್ಯಕ್ಕೆ ಇವಾಗ 1.5 ಸೇರಷ್ಟು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ 1.5 ಸೇರಿದೆ. ಸೊ ಅದನ್ನು ಕೂಡ ಇಷ್ಟರಲ್ಲೇ ಸ್ವಲ್ಪ ಫ್ರೀ ಆದಾಗ ಹಂಗೆ ಕೂತ್ಕೊಂಡ್ರೆ ಒಂದು 2-3 ಧಾರಾವಾಹಿ ನೋಡಿ ಮುಗಿಸೋಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಡಬ್ಬಿ ಕಟ್ಟಲೇಬೇಕು. ಸೊ ಅದಕ್ಕೆ ಏನಾದರೂ ಬೇರೆ ಬೇರೆ ಥರ ಯಾವಾಗಲೂ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ವೆಜಿಟೇಬಲ್ಸು ಏನು ಕೊಡೋದು, ಸ್ವಲ್ಪ ಸಲಾಡ್ ಥರ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಳಕೆ ಬಂದಿದ್ದು ಹೆಸ್ರು ಕಾಳು ತುಂಬ ಪ್ರೋಟೀನ್ ಇರುತ್ತೆ ಅದರಲ್ಲಿ, ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ಹೆಲ್ತಿಗೂ ಕೂಡ ಬೆನಿಫಿಟ್ ಇದೆ. ಸೊ ಅದಕ್ಕೋಸ್ಕರ ಅದನ್ನು ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟಿ ಇಟ್ಕೊಳ್ಳೋಣ, ಸಲಾಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸ್ರು ಕಾಳನ್ನ ನೆನೆ ಹಾಕಿ ಇಟ್ಕೊಂಡೆ. ಸಂಜೆ ಅಷ್ಟೊತ್ತಿಗೆ ಅದು ಪೂರ್ತಿ ನೆಂದೋಗುತ್ತೆ. ಆವಾಗ ನಾವು ಬೇಕಾದರೆ ಅದನ್ನು ನೀರೆಲ್ಲ ತೆಗೆದು ಆಮೇಲೆ ಒಂದು ಬಟ್ಟೆಗೆ ಹಾಕಿ ನಾವು ಅದನ್ನು ಕಟ್ಟಿಟ್ರೆ ಮಾರನೇ ದಿನದಷ್ಟೊತ್ತಿಗೆಲ್ಲ ನೀಟಾಗಿ ಚೆನ್ನಾಗಿ ಮೊಳಕೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಕಾರಣಕ್ಕೋಸ್ಕರ ನಾನು ಅದನ್ನು ಹೆಸ್ರು ಕಾಳನ್ನ ನೆನೆಯೋದಕ್ಕೆ ಇಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ನಾನು ನಿಜವಾಗ್ಲೂ ಫ್ರೀ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ನಿಜವಾಗ್ಲೂ ಇಷ್ಟಪಡಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಏನೇನಿದೆಯೋ ನೋಡಿಬಿಟ್ಟು ನಾನೆಲ್ಲ ಮುಗಿಸ್ಕೊಬಿಡ್ತೀನಿ. ನಂಗೆ ಸುಮ್ಮನೆ ಕೂರಬೇಕು ಅಂದ್ರೇ ಆಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಒಂದೊಂದ್ಸಲ ಮನಸ್ಸಿಲ್ಲ ಅಂದರೆ ಎದ್ದೋಳೋದೇ ಇಲ್ಲ ಮೇಲೆ, ಅಷ್ಟು ಬೇಜಾರಾಗ್ಬಿಟ್ಟಿರ್ತೀನಿ. ಒಂದೊಂದು ಸಲ ಕೆಲಸಕ್ಕೆ ಅಂತ ಕೈ ಹಾಕಿದ್ಮೇಲೆ ಕ್ಲೀನ್ ಆಗೋ ತನಕ ಬಿಡಲ್ಲ ನಾನು. ಸೊ ಫ್ರಿಜ್ಜಂತೂ ನೀಟಾಗೇ ಇತ್ತು. ಈಗ ಸ್ವಲ್ಪ ದಿನದಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನಂದರೆ ನನಗೆ ಕೈಗೆ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ಐಟಮ್ಸ್ಗಳು ಹಂಗಂಗೆ ಬಿಟ್ಬಿಟ್ಟಿರ್ತೀನಿ ಒಂದೊಂದು ಐಟಮ್ಸ್ಗಳನ್ನ. ಸೊ ನಾನು ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಸ್ವಲ್ಪ ಹಳೇದೇನಾದ್ರು ಇತ್ತು ಅಂದರೆ ಫ್ರಿಜ್ಗೆ ಇಟ್ಕೋತೀನಿ, ಹುಳ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡೇ ಇರಲಿಲ್ಲ ನಾನು. ಸೊ ಆ ಕಾರಣಕ್ಕೋಸ್ಕರ ಆಮೇಲೆ ಏನು ಮಾಡಿದೆ, ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಳ್ಳೋಣ, ಮಿಕ್ಕಿದ್ದೆಲ್ಲ ಕೈಗೆ ಸಿಗುತ್ತೆ, ಯಾವುದಿದೆ ಯಾವುದಿಲ್ಲ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗೂ ಚೆಕ್ ಮಾಡೋದಕ್ಕೂ ಸರಿ ಹೋಯಿತು ಇವತ್ತು. ಸೊ ಅದನ್ನೆಲ್ಲ ಚೆಕ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಒರೆಸಿ ಇಟ್ಕೊಂಡೆ. ಇನ್ನು ಬಾಕ್ಸ್ಗೆಲ್ಲ ಫಿಲ್ ಮಾಡಿ ಇಟ್ಕೋಬೇಕಿತ್ತು. ನನಗೆ ವಾರ ಪೂರ್ತಿ ಬೇಕಾಗುತ್ತೆ ಪ್ರತಿಯೊಂದು ಏನೇನಿದೆ ಏನೇನಿಲ್ಲ ತರಕಾರಿಗಳು ಕೂಡ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಶುಂಠಿ ಮಾತ್ರ ಜಾಸ್ತಿನೇ ಇತ್ತು. ಒಂದು ಬಾಕ್ಸ್ಗೆ ಶುಂಠಿ, ಇನ್ನೊಂದು ಬಾಕ್ಸ್ಗೆ ಪೂರ್ತಿ ಕರ್ಬೇವಿನ ಸೊಪ್ಪು, ಇನ್ನೊಂದು ಬಾಕ್ಸ್ಗೆ ನಾನು ಹಸಿಮೆಣ್ಸಿನ್ಕಾಯಿ, ಟಿಶ್ಯೂ ಪೇಪರ್ ಹಾಕ್ಕೊಂಡ್ರೆ ಸುಮಾರು ದಿನ ಬಾಳಿಕೆನೂ ಕೂಡ ಬರುತ್ತೆ. ಏನಾದರೂ ತ್ಯಾವದಂಶ ಆದರೆ ತಾನೇ ಕೊಳ್ತೋಗೋದು. ಸೊ ಟಿಶ್ಯೂ ಇತ್ತು ಅಂದರೆ ನೀಟಾಗಿರುತ್ತೆ ಅಂತ ಆ ಕಾರಣಕ್ಕೋಸ್ಕರ ನಾನು ಟಿಶ್ಯೂನ ಹಾಕೋತೀನಿ. ಸೊ ಅವಾಗ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪುಗಳಿಗೂ ಅಷ್ಟೇ. ಸೊ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ಸ್ವಲ್ಪ ಕೂಡ ಇರಲಿಲ್ಲ ಮನೇಲಿ. ಈಗ ಸದ್ಯಕ್ಕೆ ಏನೇನಿದೆಯೋ ಅದಕ್ಕೆಲ್ಲ ಬಾಕ್ಸ್ದು ಪ್ರಿಪ್ರೇಷನ್ ಇತ್ತು, ತುಂಬಾ ಬಾಕ್ಸ್ಗಳಿದ್ದು. ಅದಕ್ಕೆಲ್ಲ ಏನೇನಾಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಕೋತಾ ಇದೆ. ಇನ್ನು ವಾರ ಪೂರ್ತಿ ನನಗೆ ಬೇಕಾಗುತ್ತೆ. ವಾರ ಪೂರ್ತಿ ಏನೇನಿದೆ ಅಂತ ಒಂದು ಸಲ ಹಂಗೆ ನೋಡ್ಕೊಬಿಟ್ರೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ತೊಗೊಂಬರೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೋತಾ ಇದೆ. ಕೊತ್ತಂಬರಿ ಒಂದಿರಲಿಲ್ಲ, ಟೊಮೊಟೊ ಇರಲಿಲ್ಲ, ಖಾಲಿ ಆಗಿತ್ತು, ಸ್ವಲ್ಪ ಮಾತ್ರ ಇದ್ದಿದ್ದು. ಸೊ ಇದೆರಡೇ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಇತ್ತು. ತರಕಾರಿಗಳನ್ನೂ ಅಷ್ಟೇ ವಾರಕ್ಕೊಂದು ಸಲ ತೊಗೊಂಬಂದ್ಬಿಟ್ರೆ ನನಗೆ ವಾರ ಪೂರ್ತಿ ಸಾಕಾಗುತ್ತೆ. ಅಲ್ಲಿ ಖಾಲಿ ಆಗೋದು ಅಂತ ಹೇಳಿದ್ರೆ ಸೊಪ್ಪು ಒಂದೇ ಬೇಗ ಖಾಲಿ ಆಗೋದು. ಸೊಪ್ಪು ಐಟಮ್ಸು ನಾನು ಬೇಕಾದಾಗ ತೊಗೋತೀನಿ, ಖಾಲಿ ಆದಂಗೆ ತೊಗೋತೀನಿ. ಸೊ ಆ ರೀತಿ. ಇನ್ನು ಸ್ವಲ್ಪ ಕ್ಯಾರೆಟು ಕೂಡ ಉಳಿದಿತ್ತು. ನಾನು ಝಪ್ಟೋದಲ್ಲಿ ತುಂಬ ತರಕಾರಿಗಳನ್ನೆಲ್ಲ ತರಿಸಿದೆ, ಆಲ್ಮೋಸ್ಟ್ ಎಲ್ಲ ಖಾಲಿಯಾಗೋಗಿತ್ತು. ಬೀನ್ಸು ಕ್ಯಾರೆಟ್ ಮಾತ್ರ ಉಳಿದಿತ್ತು. ಸೊ ಅದನ್ನು ಕಟ್ ಮಾಡಿಬಿಟ್ಟು ನಾನು ಇಟ್ಕೊಳ್ಳೋಣ ಬಾಕ್ಸ್ಗೆ ಹಾಕಿ. ಏನಂದರೆ ವಾರ ಪೂರ್ತಿ ವೆಜಿಟೇಬಲ್ಸ್ ಹಾಕಿ ಮಾಡೋವಂಥ ಐಟಮ್ಸು, ಶಾವಿಗೆ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಮಸಾಲ ಉಪ್ಪಿಟ್ಟಾಗಿರ್ಬೋದು, ಸೊ ಫ್ರೈಡ್ ರೈಸ್ ಆಗಿರ್ಬೋದು, ಈ ರೀತಿ ಏನೇನು ಐಟಮ್ ಮಾಡ್ಕೋಬೋದು ಅದೆಲ್ಲ ಐಟಮ್ಗೂ ಕೂಡ ನಿಜವಾಗ್ಲೂ ತುಂಬಾ ಈಸಿ ಆಗುತ್ತೆ.
ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಈ ರೀತಿ ಯಾವಾಗ ಫ್ರೀ ಇರ್ತೀವಿ ಆ ಟೈಮ್ಗಳಲ್ಲಿ ನಾವು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಬಿಟ್ರೆ ತಲೆನೋವೇ ಇರೋದಿಲ್ಲ, ನಮಗೆ ಆರಾಮಾಗಿ ಮಾಡ್ಕೋಬೋದು. ಜಸ್ಟ್ ಈರುಳ್ಳಿ ಟೊಮೊಟೊ ಹಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡ್ರೆ ಮುಗೀತು ಅಂತಲೇ ಹೇಳ್ಬೋದು. ನಾನು ಇನ್ನೂ ಇದ್ರ ಜೊತೆ ಸುಮಾರು ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಇವಾಗ ಸ್ವಲ್ಪ ಅದು ಪೆಂಡಿಂಗ್ ಉಳಿದ್ಬಿಡ್ತು ಅಂತಲೇ ಹೇಳ್ಬೋದು. ಸುಮಾರು ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಸಂಜೆ ಆಗೋಯಿತು ಹತ್ತತ್ರ. ಸೊ ಸದ್ಯಕ್ಕೆ ಈರುಳ್ಳಿ ಟೊಮೊಟೊ 2 ಯೂಸ್ ಮಾಡಿಕೊಂಡು ಅಲ್ಲೇ ಇದು ಮಾಡಿಕೊಂಡು ಒಂದೇ ಸಲ ಅಡುಗೆ ಮಾಡ್ಕೊಬಿಡ್ಬೋದು. ಆ ರೀತಿ ಈಸಿ ಮೆಥಡ್ನ ನಾವು ನೋಡಬೇಕು. ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಳಂತೂ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಇದು ಟಿಪ್ಸು ಎಲ್ಲರೂ ಕೂಡ ಫಾಲೋ ಮಾಡಿ. ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ವೆಜಿಟೇಬಲ್ಸ್ ಎಲ್ಲ ನಾವು ಕಟ್ ಮಾಡಿದ್ರೆ ಪೂರ್ತಿ ಎಲ್ಲ ಕಪ್ಪಾಗಿಬಿಡುತ್ತೆ. ಬೀನ್ಸು ಕ್ಯಾರೆಟು ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ನಮ್ಗೆ ಯಾವ ಥರ ಬೇಕೋ ಆ ಥರ ಚಾಪ್ ಮಾಡಿ ಇಟ್ಕೋಬೋದು. ಆಲ್ಮೋಸ್ಟು ಕ್ಯಾರೆಟು ಬೀನ್ಸ್ ಎಲ್ಲ ಪಲಾವ್ಗೆ ಉದ್ದುದ್ದನೇ ನಾನು ಕಟ್ ಮಾಡೋದು. ಇವಾಗ ಏನಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಥರ ರೈಸ್ ಐಟಮ್ಗೂ ಹಾಕ್ಬೋದು. ಉದ್ದುದ್ದ ಕಟ್ ಮಾಡಿದ್ರೆ ನನ್ನ ಮಕ್ಕಳಂತೂ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆವಾಗ ತಿಂತಾರೆ ಅಂತ ಹೇಳ್ಬಿಟ್ಟು ಅನ್ನದ ಜೊತೆ ಸೇರಿಸ್ಕೊಂಡು. ಉದ್ದ ಇದ್ದರೆ ಬಾಯಿಗೆ ಅದೇ ಸಿಗುತ್ತೆ ಅಂತ ನನ್ನ ಮಕ್ಕಳು ತಿನ್ನೋದೇ ಇಲ್ಲ. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ನನಗೆ ಮೆಣಸು ಪುಡಿ ಬೇಕಾಗುತ್ತೆ. ಒಂದೊಂದು ಸಲ ಸಾಂಬಾರಿಲ್ಲ ಅಂದಾಗಲೂ ಉಪ್ಪು ಮೆಣಸು ಹಾಕ್ಕೊಂಡು ಊಟ ಮಾಡಿಬಿಡ್ಬೋದು ಒಂದೊಂದು ಟೈಮಲ್ಲಿ ನಿಜವಾಗ್ಲೂ. ಆಮೇಲೆ ಆಮ್ಲೆಟ್ ಹಾಕೋದಕ್ಕೆ, ಇನ್ನು ಸಲಾಡ್ಸ್ಗಳೆಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಇನ್ನು ನೆಕ್ಸ್ಟು ಅಂತ ಹೇಳ್ಬಿಟ್ಟು ಒಂದಷ್ಟು ಮೆಣಸನ್ನ ಹಾಕ್ಕೊಂಡು ಚಿಕ್ಕ ಜಾರಲ್ಲಿ ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಮುಚ್ಚಳ ಎಲ್ಲ ಮುಚ್ಚಿ ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡೆ. ಸೊ ನಾವು ಮನೆಗೂ ಕೂಡ ಬೇರೆ ಏನಾದರೂ ಮಸಾಲ ಐಟಮ್ಸ್ ಏನಾದರೂ ಸಾಂಬಾರು ಏನಾದರೂ ಮಾಡ್ತೀನಿ ಅಂದರೆ ಈ ರೀತಿ ಬೆಳ್ಳುಳ್ಳಿಗಳನ್ನ ಪೊಪ್ ಮಾಡಿ ಇಟ್ಕೊಬಿಟ್ರೆ ಅದು ಕೂಡ ಇನ್ನೂ ಒಂದು ಈಸಿ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಕೆಲಸ ನನಗೆ ಪೆಂಡಿಂಗ್ ಇದೆ. ಸೊ ಒಂದಷ್ಟು ಬೆಳ್ಳುಳ್ಳಿ ಒಂದು ಅರ್ಧ kg ಮೇಲೆ ಇತ್ತು. ಸೊ ಇವಾಗ ಸದ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ, ಒಂದು ವಾರ ಪೂರ್ತಿ ಬರೋ ಹಾಗೆ. ತಿರ್ಗಾ ನೆಕ್ಸ್ಟ್ ವಾರ ನಾನು ಮಾಡ್ಕೊತೀನಿ. ಸಂಡೇ ಹೊತ್ತು ಮಾಡ್ಕೊತಿದ್ದು, ಬಟ್ ಈಗ ನಿನ್ನೆ ಸಂಡೇ ಬಂದು ನಾವೆಲ್ಲ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ಆ ಕಾರಣಕ್ಕೋಸ್ಕರ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಂದಿದ್ದೆ ನೈಟು ಅಮ್ಮನ ಮನೆಯಿಂದ. ಇವತ್ತು ಮಂಡೇ ನನಗಿನ್ನೇನು ಬೇರೆ ಕೆಲಸಗಳಿಲ್ಲ ಮತ್ತು ಯಾವುದೂ ಟೆನ್ಷನ್ಗಳು ಇರಲಿಲ್ಲ. ಸೊ ಇನ್ನು ಯೂಟ್ಯೂಬ್ಗಳಿಗೆಲ್ಲ ವೀಡಿಯೋ ಕೂಡ ಅಲ್ಲಲ್ಲೇ ಅಪ್ಲೋಡ್ ಮಾಡಿಬಿಡ್ತಾಯಿದ್ದೀನಿ, ಪೆಂಡಿಂಗು ಕೂಡ ಇಟ್ಕೋತಾ ಇಲ್ಲ. ಆ ಕಾರಣದಿಂದಾಗಿ ನನಗೆ ಸ್ವಲ್ಪ ಫ್ರೀ ಇತ್ತು ಇವತ್ತು ಅಂತಲೇ ಹೇಳ್ಬೋದಾಗಿತ್ತು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡೆ. ಇನ್ನು ಅಷ್ಟರಲ್ಲಿ ನೈಟ್ ಆಗೇ ಹೋಯ್ತು ಸಂಜೆ. ಹೆಸರು ಕಾಳು ಕೂಡ ಚೆನ್ನಾಗಿ ಎಲ್ಲ ನೆಂದಿತ್ತು, ನೀವೇ ನೋಡ್ತಿರ್ಬೋದು, ಕಟ್ಟಾಗ್ತಿತ್ತು ಅದು. ಅದಕ್ಕೊಂದು ಕಾಟನ್ದು ಚೆನ್ನಾಗಿರೋ ಬಟ್ಟೆನ ಇಟ್ಕೊಂಡು ನೀರೆಲ್ಲ ಪೂರ್ತಿ ಸೋಸೋ ಥರ ನೀರೆಲ್ಲ ಹೋಗಬೇಕು, ಪೂರ್ತಿ ಸೋಸ್ಬೇಕು ಅದನ್ನು. ಆಮೇಲೆ ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಟೈಟಾಗಿ ಕಟ್ಟಿ ಇಟ್ಕೊಂಡ್ರೆ ಒಂದೂವರೆ ದಿನದಷ್ಟರಲ್ಲೆಲ್ಲ ಮೊಳಕೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು. ಬೀನ್ಸು ನಾನು ಮತ್ತು ಕ್ಯಾರೆಟು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು, ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡರು, 3 ನಿಂಬೆಹಣ್ಣಿತ್ತು. ಸೊ ಸದ್ಯಕ್ಕೆ ಅದರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು. ಇಲ್ಲಿಗೆ ಅಂದರೆ ಸೊಪ್ಪುಗಳು ಮಾತ್ರ ಇಲ್ಲ, ಇನ್ನು ಮಿಕ್ಕಿದ್ದು ತರಕಾರಿಗಳು ಯಾವುದೂ ಇಲ್ಲ. ಸದ್ಯಕ್ಕೆ ತರಕಾರಿಗಳೊಂದು ಬ್ಯಾಲೆನ್ಸ್ ಇದೆ, ಎಲ್ಲ ನೋಡ್ಕೊಂಡಂಗಾಯಿತು. ಎಲ್ಲ ಫ್ರಿಜ್ಗೆ ಜೋಡಿಸ್ಕೊಂಬಿಟ್ಟು ಇನ್ಯಾವುದಿಲ್ಲ ಎಲ್ಲ ನೋಡಿಕೊಂಡು ಹೋಗೋಣ ಸಂಜೆ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೋಗಬೇಕು. ಇನ್ನು ನಾನು ಮಕ್ಕಳು ಕರ್ಕೊಂಬರ್ಬೇಕಾದ್ರೆ ಒಟ್ಟಿಗೆ ತರಕಾರಿ ತೊಗೊಂಬರೋಣ ಅಂತ ಅಂದ್ಕೊತೀನಿ. ನಿಜವಾಗ್ಲೂ ಆಗೋದೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ಮಕ್ಕಳು ಕರ್ಕೊಂಬರೋಕ್ಕೆ ಅಂತ ಹೋಗಿದ ತಕ್ಷಣ ಅದೇ ಟೈಮ್ಗೆ ಒಬ್ಬರು ಕೊರಿಯರವ್ರು ಬರ್ತಾರೆ. 3 ಗಂಟೆ 3:30 ಹತ್ತತ್ರ ಅವ್ರು ಬರೋದು. ಸೊ ಅವ್ರು ಬರೋ ಟೈಮ್ಗೆ ನಾನು ಹೋಗ್ಬಿಟ್ರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಅದು ಒಂದಕ್ಕೆ ನಾನು ಹೋದ್ರೂ ಮಕ್ಳನ್ನ ಕರ್ಕೊಂಡು ಬರಬೇಕು ಒಂದೇ ಸಮನೆ. ಅವ್ರು ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಒಂದೊಂದು ಸಲ. ಅಣ್ಣ ಒಂದು 2 ನಿಮಿಷ ಬರ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಕಾಯೋ ಪೇಷನ್ಸಲ್ಲಿ ನಿಜವಾಗ್ಲೂ ಅವ್ರು ಇರೋಲ್ಲ. ಅದು ಒಂದು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಮಕ್ಕಳನ್ನ ಕರ್ಕೊಂಡು ನಾನು ಬರಬೇಕು. ಸೊ ಅದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ಸೊ ಹಿಂದು ಮುಂದೆ ಸ್ವಲ್ಪನೂ ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ ಅವರು ಟೈಮಿಂಗ್ಸ್ನ, ಒಂದೇ ಸಲ ಬಂದುಬಿಡ್ತಾರೆ.
ಸೊ ಅದು ಒಂದು ಆ ಕಾರಣದಿಂದ ತರೋದಕ್ಕೆ ಆಗಲ್ಲ. ಅಮ್ಮ ಯಾವಾಗ ಫ್ರೀ ಇರ್ತಾರೋ ಅವಾಗ ಅಮ್ಮನ ಜೊತೆ ಹೋಗಿ ತಂದುಬಿಡ್ತೀನಿ. ಇಲ್ಲ ಅಂದರೆ ನಾನು ಝೆಪ್ಟೋದಲ್ಲೇ ಇದೇ ಥರ ಆಫರ್ ಇದ್ದಾಗ ಒಂದಷ್ಟು ತರಕಾರಿಗಳನ್ನ ಬುಕ್ ಮಾಡಿ ತರಿಸ್ಕೊಬಿಡ್ತೀನಿ. ಆ ರೀತಿ ಮಾಡ್ಕೊತೀನಿ. ನನಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಮಾಡ್ಕೊತೀನಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ ಆದಷ್ಟು ಟ್ರೈ ಮಾಡಿ ಸೊಪ್ಪು ಟೊಮೊಟೊ ಈ ಥರ ಐಟಮ್ಸ್ ಎಲ್ಲ ಆವಾಗ ತೊಗೊಂಬಂದ್ಬಿಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಫ್ರಿಜ್ಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ನನಗೆ ಒಂದೇ ಒಂದು ಡಾಬು ಆರ್ಡರ್ ಬಂದಿತ್ತು. ಸೊ ಅದನ್ನು ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೆ. ಇತ್ತೀಚೆಗಂತೂ ತುಂಬಾ ಬೇಜಾರಾಗ್ತಿದೆ. ಅಷ್ಟೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದವಳು ನಾನು ಬರೀ ಒಂದು ಆರ್ಡರ್ ಬರೋದಕ್ಕೆ ಇಷ್ಟೊಂದು ಕಾಯ್ಕೊಂಡು ಕೂತಿದ್ದೀನಲ್ಲ, ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿಜವಾಗ್ಲೂ. ಒಂದು ಆರ್ಡರ್ ಬಂದರೆ ಸಾಕು ತುಂಬಾ ಖುಷಿಯಾಗುತ್ತೆ. ಏನಕ್ಕಂದರೆ ನನಗೆ ಅಷ್ಟು ಒಂಥರ ದಿನಕ್ಕೆ ನಿಮ್ಗೆ ಡೈಲಿ ನನ್ನ ಬ್ಲಾಗ್ಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ, ದಿನಕ್ಕೆ ಅಷ್ಟು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೆ. ಸೊ ಜಸ್ಟ್ ಇವತ್ತು ಒಂದು ಬಂದರೆ ಸಾಕು, ಒಂಥರ ಇವಾಗ ಎಲ್ಲೋ ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ಸು ಅನ್ನೋ ಥರ ಫೀಲ್ ಆಗ್ತಿದೆ. ತುಂಬಾ ಬೇಜಾರಾಗ್ತಿದೆ ನನಗಂತೂ. ಸೊ ಆದರೂ ಪರವಾಗಿಲ್ಲ, ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಹಣೆ ಬರ ಅಂತ ಹೇಳ್ಬೋದು. ಅದ್ರ ಜೊತೆಗೆ ತುಂಬ ರಿಟರ್ನ್ಸ್ಗಳು ಬೇರೆ ಬಂದು ಬಾಕ್ಸ್ಗಳು ಕೂಡ ಇತ್ತು. ನಾನು ಅದೇ ಬಾಕ್ಸ್ಗೆ ಒಂದು ಬಾಕ್ಸ್ಗೆ ನಾನು 12ರಿಂದ 15 ರೂಪಾಯಿ ಕೊಡ್ತಾಯಿದ್ದೀನಿ. ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ರಿಟರ್ನ್ ಬರಬಾರ್ದು, ಡಾಬ್ಗಳು ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಸ್ವಲ್ಪ ಏನೋ ಬಾಕ್ಸ್ ಆ ಕಡೆ ಈ ಕಡೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅದು 15 ರೂಪಾಯಿ ಬಾಕ್ಸ್ನ ನಾನು ಎಸೆಯೋದಕ್ಕಾಗಲ್ಲ. ಸೊ ಅದು ನನಗೆ ಪ್ಲಾಸ್ಟರ್ ಹಾಕಿ ರೆಡಿ ಮಾಡಿ ನಾನು ಹಂಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ. ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ನಿಜವಾಗ್ಲೂ. ಎಷ್ಟು ಅಂತ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರದ್ದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಇನ್ನು ಅಷ್ಟೊತ್ತಿಗೆ ಮಕ್ಳಿಗೂ ಕೂಡ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಸ್ಕೂಲ್ಗೆ. ಅದಕ್ಕೋಸ್ಕರ ಇನ್ನು ಗೋಬಿ ಬೇರೆ ತೊಗೊಂಬಂದಿದ್ದೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಏನಾರ ತಿನ್ನಿಸ್ಬಿಟ್ಟು ಕಳಿಸ್ಬೇಕಲ್ವ ಸ್ಕೂಲ್ಗೆ. ಸೊ ಅದಕ್ಕೋಸ್ಕರ ನಾನು ಗೋಬಿನ ತೊಗೊಂಬಂದಿದ್ದೆ ಬರಬೇಕಾದ್ರೆ. ಇನ್ನು ಹಣ್ಣೆಲ್ಲ ಮನೇಲಂತೂ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು. ಇವತ್ತು ಸ್ನ್ಯಾಕ್ಸ್ಗೂ ಕೂಡ ಜಸ್ಟು ಸೌತೆಕಾಯಿ ಕ್ಯಾರೆಟ್ ಅದನ್ನೇ ಹಾಕಿ ಕಳಿಸಿದ್ದೆ. ಇನ್ನು ಮನೇಲೂ ಕೂಡ ಏನೂ ಇರಲಿಲ್ಲ. ಇನ್ನು ಬಂದು ಊಟ ಮಾಡಿ ಮಕ್ಕಳು ಹೋಗಬೇಕಿತ್ತು. ಸಾಂಬಾರು ಕೂಡ ಮಾಡಿರಲಿಲ್ಲ ನಾನಿನ್ನು, ಅಡುಗೆ ಆಗಿರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ಮಕ್ಕಳು 2 ದಿನದಿಂದ ಕೇಳ್ತಾನೆ ಇದ್ದರು. ನಾನು ಜಾಸ್ತಿ ಹೊರಗಡೆದು ಜಂಕ್ ಫುಡ್ ಎಲ್ಲ ತೊಗೊಳೋದೇ ಇಲ್ಲ ಆಲ್ಮೋಸ್ಟು. ಏನಾದರೂ ತೊಗೊಟ್ರೆ ನಮ್ಮ ಯಜಮಾನ್ರು ಬಿಟ್ಟರೆ ಅವರು ತೊಗೊಳಲ್ಲ. ನಾನು ಬೈತೀನಿ ಅಂತ ಹೇಳ್ಬಿಟ್ಟು ಅವರು ತೊಗೊಳಲ್ಲ. ನಾನಂತೂ ತೊಗೊಳೋದೇ ಇಲ್ಲ. ಹಾಳು ಮಾಡೋದು ಅಂದರೆ ಆಲ್ಮೋಸ್ಟ್ ನಮ್ಮಮ್ಮನೇ ಜಾಸ್ತಿ ಹಾಳು ಮಾಡೋದು ಮಕ್ಕಳನ್ನ. ಸೊ ಇವತ್ತೇನೋ ಪಾಪ ಕೇಳಿದ್ರು. ಇವತ್ತು ಅಂತಲ್ಲ 2-3 ದಿನದಿಂದ ಕೇಳ್ತಾನೆ ಇದ್ದರು. ಸೊ ಬಿಡು, ಮನೇಲೂ ಇನ್ನೂ ಅಡುಗೆ ಮಾಡಿಲ್ಲ ಅಲ್ಲ ನಾನು ಅಂತ ಹೇಳ್ಬಿಟ್ಟು ಗೋಬಿ ತಗೊಟ್ಟೆ. ಬಂದು ಪ್ಲೇಟ್ಗೂ ಕೂಡ ಹಾಕ್ಕೊಟ್ಟೆ, ಬಿಸಿ ಬಿಸಿ ನೀರು ಕಾಯಿಸ್ಕೊಟ್ಟೆ. ನಾನು ಇವಾಗಂತೂ ಬಿಸಿನೀರೇ ಕುಡಿತಾ ಇರೋದು, ಮಕ್ಳಿಗೂ ಕೂಡ ಬಿಸಿ ನೀರೇ ಕೊಡ್ತಾ ಇರೋದು. ವಾಟ್ರ್ ಬಾಟ್ಲಿಗೂ ಕೂಡ ಲಂಚಿಗೆ ನಾನು ಬಿಸಿನೀರೇ ಹಾಕಿ ಕಳಿಸ್ತಾ ಇರೋದು. ಸೊ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನ ಕಳಿಸಿದ್ದಾಯಿತು. ಇನ್ನು ಮಕ್ಕಳಂತೂ 2 ವಾರಕ್ಕೆ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದಾರೆ. ಅಮ್ಮ ನಾನು ಟ್ಯೂಷನ್ಗೆ ಹೋಗಲ್ಲ ಅಮ್ಮ ಇವತ್ತಿಂದ, ಪ್ಲೀಸ್ ಅಮ್ಮ ಅಂತ ಹೇಳ್ಬಿಟ್ಟು, ನಾವು ಮನೇಲೇ ಓದ್ಕೋತೀವಮ್ಮ, ನಾವು ಮನೇಲೇ ಬರ್ಕೋತೀವಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಗ ರಾಗ ಕೂಡ ಎಳಿತಾ ಇದ್ದ. ಹಂಗೆಲ್ಲ ಹೇಳ್ಬಾರ್ದು, ಫೀಸ್ ಕಟ್ಟಿದ್ದೀನಿ ಹೋಗಬೇಕು ಆ ಥರ ಎಲ್ಲ ಮಾಡಬಾರ್ದು. ಅವ್ರ ಹತ್ರ ಆದರೆ ಚೆನ್ನಾಗಿ ನೀವು ರೆಸ್ಪಾನ್ಸ್ ಮಾಡ್ತೀರಾ. ನಮ್ಮ ಹತ್ರ ಹೇಳಿದ ಮಾತು ಕೇಳಿಲ್ಲ, ನೀನು ಹೇಳ್ದಂಗೆ ಕೇಳ್ತೀವಿ ಅಮ್ಮ. 1 ವಾರ 15 ದಿನಕ್ಕೆ ಮಕ್ಕಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಅವ್ರ ಕ್ಲಾಸ್ ಟೀಚರೇ ಆಗಿರೋದ್ರಿಂದ ಅಲ್ಲೂ ಚೆನ್ನಾಗಿ ಕ್ಲಾಸ್ ತೊಗೋತಾರೆ, ಇಲ್ಲೂ ಬಂದು ಕ್ಲಾಸ್ ತೊಗೋತಾರೆ. ಟ್ಯೂಷನಲ್ಲೂ ಫುಲ್ಲು ಪಾಪ ಮಕ್ಕಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಮನೆಗೂ ಕೂಡ ಬಂದು ತಿರ್ಗಾ ಹೋಮ್ವರ್ಕ್ ಕೂಡ ಮಾಡ್ತಾರೆ. ಸ್ವಲ್ಪನೂ ಅವ್ರಿಗೆ ಫ್ರೀನೇ ಇಲ್ದಂಗೆ ಆಗ್ಬಿಟ್ಟಿದೆ ನಿಜವಾಗ್ಲೂ. ಫುಲ್ಲು ಮಕ್ಕಳು ಒಂಥರ, ನಾನು ಅದಕ್ಕೆ ಜಾಸ್ತಿ ಪ್ರೆಷರ್ ಹಾಕೋದಕ್ಕೆ ಹೋಗಲ್ಲ ನಾನು, ಅದು ಇದು ಅಂತ ಹೇಳ್ಬಿಟ್ಟು. ಸೊ ನನ್ನ ಕೈಲಾಗಷ್ಟು ಜಾಸ್ತಿ ಪ್ರೀತಿ ಕೊಟ್ಟು ನೋಡ್ಕೋತಾ ಇದ್ದೀನಿ. ಬೇಡ ಜಾಸ್ತಿ ಪ್ರೆಷರ್ ಹಾಕೋದು, ಸ್ಕೂಲು ಟ್ಯೂಷನ್ನು ಮತ್ತು ಮನೇಲೂ ಬಂದು ಬರೀತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಜವಾಬ್ದಾರಿ ಬರಿಬೇಕು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಷ್ಟೊತ್ತಿಗೆ ಮಕ್ಕಳು ಬರೋಷ್ಟೊತ್ತಿಗೆ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ನಾನು ಸೋರೆಕಾಯಿ ಸಾಂಬಾರನ್ನ ಮಾಡಿ ಅನ್ನ ಮಾಡಿಕೊಂಡೆ. ಸೋರೆಕಾಯಿ ಸಾಂಬಾರ್ದು ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೇಕಿದ್ದರೆ ವಾಚ್ ಮಾಡ್ಬೋದು. ಅದು ಕೂಡ ತುಂಬಾ ಈಸಿಯಾಗಿ ನಾನು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಮಾಡಿ ಟ್ರೈ ಮಾಡಿ ನೋಡಿ ಒಂದು ಸಲ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದರು.
ಇನ್ನು ನಾನು ಕಟ್ಟಿದ್ದು 2 ದಿನ ಆಗಿತ್ತು. ಅದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇದೇ ವ್ಲಾಗಲ್ಲಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಈ ರೀತಿ ಬರಬೇಕು, ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರೀತಿ ಬಂದರೆ ಇದು ಒಂದು ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಹೆಸ್ರು ಕಾಳ್ದು ಮೊಳಕೆ ಮಾಡಿ ಕೊಡಿ ಮಕ್ಕಳಿಗೆ, ನೀವು ತಿನ್ನಿ. ಒಂದು ಟೈಮು ಟಿಫನ್ ಸ್ಕಿಪ್ ಆದರೂ ಪರವಾಗಿಲ್ಲ, ಅದ್ರ ಬದಲು ಈ ರೀತಿ ಪ್ರೋಟೀನ್ ಇರುವಂಥದ್ದು ಫುಡ್ಡು ಐಟಮ್ಸ್ನ ತಿನ್ನೋದಕ್ಕೆ ನಿಜವಾಗ್ಲೂ ಪ್ರಯತ್ನ ಪಡಿ. ಇವಾಗ ಇರೋದ್ರಲ್ಲಿ ನಿಜವಾಗ್ಲೂ ಯಾವುದೂ ಆರ್ಗ್ಯಾನಿಕ್ ಇಲ್ಲ, ಎಲ್ಲ ಆಲ್ಮೋಸ್ಟು ಎಲ್ಲ ಅನ್ಹೆಲ್ದಿ ಫುಡ್ಗಳೇ ಜಾಸ್ತಿ, ಜಂಕ್ ಫುಡ್ಗಳೇ ಜಾಸ್ತಿ. ಆದಷ್ಟು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು, ಯಾರೂ ಕಾಪಾಡೋದಕ್ಕೆ ಬರಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.